ನಮ್ಮ ರಾಷ್ಟ್ರ ರಾಜಧಾನಿ ಡೆಲ್ಲಿ ಸೇಫ್ಟಿ ಬಗ್ಗೆಯೇ ಅನುಮಾನವನ್ನ ಇಲ್ಲಿ ಮೂಡ್ತಾ ಇದೆ. ದೆಹಲಿ ವಿಧಾನಸಭೆ ಕಟ್ಟಡ ಆವರಣಕ್ಕೆ ನುಗ್ಗಿದ ಕಾರು ಇದು. ಉತ್ತರ ಪ್ರದೇಶ ರಿಜಿಸ್ಟ್ರೇಷನ್ ಕಾರು ಯಾರದ್ದೆಂದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ಕಾರು ಪತ್ತೆಗೆ ಮುಂದಾದ ಪೊಲೀಸರು ವಿಧಾನಸಭೆ ಗೇಟ್ನಿಂದಲೇ ಒಳನುಗ್ಗಿ ಹೊರ ಹೋಗಿರುವ ಕಾರಿಗೆ ಶೋಧ ಕಾರ್ಯವನ್ನು ಹುಡುಕ್ತಾ ಇದ್ದಾರೆ. ದೆಹಲಿ ಪವರ್ ಸೆಂಟರ್ ಕಟ್ಟಡದ ಆವರಣಕ್ಕೆ ನುಗ್ಗಿದ ಕಾರು ಇದು. ಸ್ಪೀಕರ್ ಕಾರಿಗೆ ಇಂಕ್ ಎರಚಿ ಕಾರಿನಲ್ಲಿದ್ದವರು ಪರಾರಿಯಾಗಿದ್ದಾರೆ. ದಿಲ್ಲಿಯಲ್ಲಿ ಬೇಕಾಬಿಟ್ಟಿ ಭದ್ರತೆ ವ್ಯವಸ್ಥೆನಾ ಅಂತ ಭಾರಿ ಅನುಮಾನ ವ್ಯಕ್ತವಾಗ್ತಾ ಇದೆ. ದೆಹಲಿ ಪವರ್ ಸೆಂಟರ್ ಕಟ್ಟಡದ ಆವರಣಕ್ಕೆ ನುಗ್ಗಿರುವಂತಹ ಕಾರು ಇದು. ಸ್ಪೀಕರ್ ಕಾರ್ಗೆ ಇಂಕ್ ಎರಚಿ ಕಾರಿನಲ್ಲಿದ್ದವರೆಲ್ಲ ಪರಾರಿಯಾಗಿ ಹೋಗಿದ್ದಾರೆ. ದಿಲ್ಲಿಯಲ್ಲಿ ಬೇಕಾಬಿಟ್ಟಿ ಭದ್ರತೆ ವ್ಯವಸ್ಥೆ ಅಂತ ಭಾರಿ ಅನುಮಾನವನ್ನ ಮೂಡಿಸ್ತಾ ಇದೆ. ನಮ್ಮ ರಾಷ್ಟ್ರ ರಾಜಧಾನಿ ಡೆಲ್ಲಿನಲ್ಲಿ ಸೇಫ್ಟಿನೇ ಇಲ್ವಾ? ದೆಹಲಿ ವಿಧಾನಸಭೆ ಕಟ್ಟಡದ ಆವರಣಕ್ಕೆ ನುಗ್ಗಿರುವಂತಹ ಕಾರು ಇದು. ಉತ್ತರ ಪ್ರದೇಶ ರಿಜಿಸ್ಟ್ರೇಷನ್ ಕಾರು ಯಾರದ್ದೆಂದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಕಾರು ಪತ್ತೆಗೆ ಮುಂದಾಗಿರುವಂತಹ ಪೊಲೀಸರು ವಿಧಾನಸಭೆ ಗೇಟ್ನಿಂದಲೇ ಒಳನುಗ್ಗಿ ಹೊರ ಹೋಗಿರುವ ಕಾರಿಗೆ ಶೋಧ ಕಾರ್ಯವನ್ನು ಹುಡುಕ್ತಾ ಇದ್ದಾರೆ. ದೆಹಲಿ ಪವರ್ ಸೆಂಟರ್ ಕಟ್ಟಡದ ಆವರಣಕ್ಕೆ ನುಗ್ಗಿರುವಂತಹ ಕಾರು ಇದು. ಏಕಾಏಕಿಯಾಗಿ ಈ ರೀತಿಯಾಗಿ ಕಾರ್ ನುಗ್ಗಿದೆ. ಸ್ಪೀಕರ್ ಕಾರಿಗೆ ಇಂಕನ್ನು ಎರಚಿ ಕಾರ್ನಲ್ಲಿದ್ದವರು ಪರಾರಿಯಾಗಿ ಹೋಗಿದ್ದಾರೆ. ಇನ್ನು ಡೆಲ್ಲಿ ಸೇಫ್ಟಿ ಬಗ್ಗೆ ಅನುಮಾನ ಇಲ್ಲಿ ಮೂಡ್ತಾ ಇದೆ ಖಂಡಿತವಾಗ್ಲೂ. ಯಾಕೆ ಅಂತಂದರೆ ದೆಹಲಿ ವಿಧಾನಸಭೆ ಕಟ್ಟಡದ ಆವರಣಕ್ಕೆ ಕಾರ್ ನುಗ್ಗಿದೆ. ಕಾರ್ ನುಗ್ಗಿ ಸ್ಪೀಕರ್ ಅವರ ಕಾರಿಗೆ ಇಂಕನ್ನು ಎರಚಿ ಓಡಿ ಹೋಗಿದ್ದಾರೆ. ಉತ್ತರ ಪ್ರದೇಶ ರಿಜಿಸ್ಟ್ರೇಷನ್ ಕಾರು ಯಾರದಂತ ಹೇಳಿ ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಒಂದು ಕಡೆ ಕಾರು ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಪೊಲೀಸರು ಆ ಒಂದು ಕಾರಿನ ಬಗ್ಗೆ ಆಗಿರ್ಬೋದು ಎಲ್ಲವನ್ನೂ ಕೂಡ ವಿಚಾರಣೆ ಮಾಡೋದಕ್ಕೆ, ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ಪೀಕರ್ ಕಾರಿಗೆ ಇಂಕನ್ನು ಎರಚಿ ಕಾರಿನಲ್ಲಿದ್ದವರು ಎಲ್ಲ ಪರಾರಿಯಾಗಿ ಹೋಗಿದ್ದಾರೆ. ಇಷ್ಟು ಧೈರ್ಯ ಯಾರಿಗೆ ಬಂದಿದೆ? ದಿಲ್ಲಿಯಲ್ಲಿ ಬೇಕಾಬಿಟ್ಟಿ ಭದ್ರತೆ ವ್ಯವಸ್ಥೆನಾ ಅಂತ ಒಂದು ಕಡೆ ಅನುಮಾನಗಳು ಕೂಡ ಮೂಡುತ್ತೆ. ಯಾಕೆಂತಂದರೆ ನಮ್ಮ ರಾಷ್ಟ್ರ ರಾಜಧಾನಿ ಆಗಿರುವಂತಹ ಡೆಲ್ಲಿನಲ್ಲಿಯೇ ಈ ರೀತಿಯಾಗಿ ಸೇಫ್ಟಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅನುಮಾನ ಮೂಡುತ್ತಾ ಇದೆ. ದೆಹಲಿಯ ವಿಧಾನಸಭೆ ಕಟ್ಟಡದ ಆವರಣಕ್ಕೆ ನುಗ್ಗಿರುವಂತಹ ಕಾರು ಇದು. ಆ ಒಂದು ಕಾರು ಉತ್ತರ ಪ್ರದೇಶ ರಿಜಿಸ್ಟ್ರೇಷನ್ ಕಾರ್ ಅಂತೇಳಿ ಈಗ ತಿಳಿದು ಬಂದಿದೆ. ಆದರೆ ಯಾರದ್ದು ಅನ್ನುವಂಥದ್ದು ಇನ್ನೂ ಸ್ಪಷ್ಟನೆ ಆಗಿಲ್ಲ. क्या कुछ देखा था आपने? हम यहाँ गाड़ी अपनी सवारी भर रहे थे, हम वहाँ से एक गाड़ी आई व्हाइट रंग की और सीधा गाड़ी को टक्कर मारी, अंदर घुस गई। फिर अंदर घुसने के बाद वो मिलिट्री वाला आया, उसने फायरिंग करी, पता नहीं क्या करा। फिर 5 मिनट अंदर गाड़ी घूमती रही, फिर वापस आई, उन्होंने गेट बंद करा, गेट अपने आप खुल गया। इतनी में गाड़ी लेके वो सीधा निकल गया, गाड़ी ले फरार हो गया। बाकी 5-2 मिनट अंदर रहा, वो गाड़ी लेके घूमता रहा अंदर। इतनी मिलिट्री वाला उसके पीछे भागा, वो गाड़ी घुमा के दूर से लेके वापस। तो आप इधर ही पास में ही मौजूद थे? यहीं पर, यही हमारा काम, रोज का काम है। हेलो ಇನ್ನು ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿಯಾಗಿ ಕಾರು ಒಳಗಡೆ ನುಗ್ಗಿ ಸ್ಪೀಕರ್ ಅವರ ಕಾರಿಗೆ ಇಂಕನ್ನು ಎರಚಿ ಓಡಿ ಹೋಗಿದ್ದಾರೆ. ಆ ಒಂದು ಕಾರು ಉತ್ತರ ಪ್ರದೇಶದವರದ್ದು ಅನ್ನುವಂಥದ್ದು ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಆದರೆ ಆ ಒಂದು ಕಾರಿನ ಮಾಲೀಕ ಯಾರು ಅನ್ನುವಂಥದ್ದು ಇನ್ನೂ ಪತ್ತೆಯಾಗಿಲ್ಲ. ಸ್ಪೀಕರ್ ಕಾರಿಗೆ ಇಂಕನ್ನು ಎರಚಿ ಕಾರಿನಲ್ಲಿದ್ದವರೆಲ್ಲ ಪರಾರಿಯಾಗಿ ಹೋಗಿದ್ದಾರೆ. ದಿಲ್ಲಿಯಲ್ಲಿ ಬೇಕಾಬಿಟ್ಟಿ ಭದ್ರತೆ ವ್ಯವಸ್ಥೆ ನಡೀತಾ ಇದೆನಾ ಅನ್ನುವಂಥ ರೀತಿಯಲ್ಲಿ ಅನುಮಾನ ಇಲ್ಲಿ ಸೃಷ್ಟಿಯಾಗಿರುವಂಥದ್ದು. ಯಾಕೆ ಅಂತಂದರೆ ಡೆಲ್ಲಿನಲ್ಲಿಯೇ ಸೇಫ್ಟಿ ಇಲ್ವಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ದೆಹಲಿ ವಿಧಾನಸಭೆ ಕಟ್ಟಡದ ಆವರಣ ಏನಿದೆ, ಆ ಒಂದು ಆವರಣಕ್ಕೆ ನುಗ್ಗಿರುವಂತಹ ಕಾರು ಇದು. ಉತ್ತರ ಪ್ರದೇಶ ರಿಜಿಸ್ಟ್ರೇಷನ್ ಕಾರು ಯಾರದಂತೇಳಿ ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.